ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ಥಿಂಗ್ಸ್. ಏನೋ ತುಂಬ ದಿನ ಆಗಿತ್ತಲ್ಲ ಕಂಡೆ, ಸ್ವಲ್ಪ ಶೀತ ಜ್ವರ, ಹಾಗೆ ವೀಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ ನಾನು. ಸೊ ಇವತ್ತು ನಾವು ಮಾಡ್ತಿರೋದು ಬಸಳೆ ಕರಿ, ಇಲ್ಲ ಅಂದರೆ ಮಲಬಾರ್ ಸ್ಪಿನಚ್ ಅಂತ ಸಹ ಹೇಳ್ತಾರೆ ಅದಕ್ಕೆ. ಆ ಹೂ ನೋಡಿ ತುಂಬ ಚಂದ ಉಂಟಲ್ಲ, ಅದಕ್ಕೆ ತೆಗೆದಿಟ್ಕೊಂಡಿರೋದು ನಾನು. ಚಂದ ಇತ್ತು ನೋಡಲಿಕ್ಕೆ, ಅದಕ್ಕೆ ತೆಗೆದಿಟ್ಟೆ. ಅದರಲ್ಲಿ ಎಂಥ ಮಾಡಿಕಾಗುತ್ತೆ ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ನೆಕ್ಸ್ಟ್ ಟೈಮ್ ಅದನ್ನ ಮಾಡಿ ಅಪ್ಲೋಡ್ ಮಾಡ್ತೇನೆ ನಾನು. ಸೊ ಬಸಳೆನೆಲ್ಲ ದಂಟು ಬೇರೆ ಸೊಪ್ಪು ಬೇರೆ ಮಾಡಿ ಇಟ್ಕೊಳ್ಳಿ. ಅದನ್ನ ಒಂದು ಬಾಣಲೆಗೆ ಹಾಕಿ ಚಂದ ವಾಶ್ ಮಾಡಿ, ಫಸ್ಟ್ ನೀರೆಲ್ಲ ಹಾಕಿ ಮಾಡಿ ಆದಮೇಲೆ ಕುಕ್ಕರ್ ತೆಕ್ಕೊಂಡು ಅದಕ್ಕೆ ಬೇಕಿದ್ರೆ ದಂಟು ಬೇರೆ ಬೇಯಿಸಿ ಸೊಪ್ಪು ಅದಕ್ಕೆ ಹಾಕ್ಕೊಳ್ಬೋದು. ನನಗೆ ಸುಲಭ ಆಗಿ ಅಂತ ಹೇಳಿ ಬಿಟ್ಟು ನಾನು ಎಲ್ಲ ಒಟ್ಟಿಗೆ ಹಾಕಿದೆ ನಾನು. ಇದೊಂದು ಚಂದ ಕಾಣಿಸ್ಲಿ ವಿಡಿಯೋದಲ್ಲಿ ಅಂತ ಹೇಳಿಬಿಟ್ಟು ವಾಶ್ ಮಾಡೋದನ್ನ ಸಹ ವಿಡಿಯೋ ಮಾಡ್ಕೊಂಡಿದ್ದೇನೆ. ನಿಮಗೆ ಬೇಕಿದ್ರೆ 2XL ಹಾಕಿ ನೋಡ್ಕೊಳ್ಳಿ ಆಯಿತಾ. ತುಂಬ ಸುಲಭದ ರೆಸಿಪಿ ಇದು. ಎಂಥ ದೊಡ್ಡ ಇಂಗ್ರೀಡಿಯೆಂಟ್ಸ್ ಏನೋ ಬೇಕು ಅಂತಿಲ್ಲ, ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು. ಒಂದು 10 ಮಿನಿಟ್ಸ್ ಇದ್ದರೆ ಈಸಿಗಾಗುತ್ತೆ. ಸೊ ಕುಕ್ಕರಲ್ಲಿ ಬಸಳೆ ಹಾಕಿ ಸ್ವಲ್ಪ ನೆನೆ ಇಟ್ಟಿದ್ದ ಬೇಳೆ ಹಾಕಿ ಅರಿಶಿಣದ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತೆ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಮಗೆ ತುಂಬ ನೀರು ಬೇಡ, ಸ್ವಲ್ಪ ನೀರು ಹಾಕಿ ಒಂದು 3 ವಿಶಿಲ್ ಸಾಕು. ಬೇಕಿದ್ರೆ 2 ವಿಶಿಲ್ ಹಾಕ್ಕೊಳ್ಳಿ, ನಾನು 3 ವಿಶಿಲ್ ಹಾಕ್ಕೊಂಡೆ. ಒಂದು ಕಡಾಯಿ ತಗೊಳ್ಳಿ, ಒಂದು 2 ಟೇಬಲ್ ಸ್ಪೂನ್ ಆಯಿಲ್, ಅದಕ್ಕೆ ಮಸ್ಟರ್ಡ್ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಅಂದರೆ ಒಂದು 1.5 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್, 1.5 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ನಿಮ್ಮ ಖಾರದ ಪುಡಿ ತುಂಬ ಖಾರ ಇದೆ ಅಂದರೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಸಾಕು. ಲೋ ಫ್ಲೇಮಲ್ಲಿ ಹುರಿಯಿರಿ ಅದನ್ನ, ಇಲ್ಲ ಅಂದರೆ ಬರ್ನ್ ಆಗಿಬಿಡುತ್ತೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನಾನು. ತುಂಬ ಏನಿಲ್ಲ, ಒಂದು 4-5 ಇಂಗ್ರೀಡಿಯೆಂಟ್ಸ್ ಮನೇಲಿರೋದನ್ನ ಹಾಕಿದರೆ ಮುಗೀತು ಬಸಳೆ ಕರಿ. ಒಂದು 2 ಟೊಮೆಟೊ, 1 ಆನಿಯನ್ ಹಾಕಿ ಅದನ್ನ ಚಂದ ಹುರಿಯಿರಿ. ಮತ್ತು ಬೇಕಿದ್ರೆ ಸ್ವಲ್ಪ ನೀರು ಹಾಕಿ. ಬರ್ನ್ ಆಗಬಾರ್ದು ಮಸಾಲ. ನಾನೇನು ಮಾಡಿದೆ ಅಂದರೆ ಬಸಳೆದು ನೀರಿತ್ತಲ್ಲ ಅದನ್ನೇ ಹಾಕಿಕೊಂಡೆ ನಾನು. ಒಳ್ಳೆ ಬೇಯಬೇಕು ಅದು. ಇದಕ್ಕೆ ಒಂದು ತೆಂಗಿನಕಾಯಿನ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು. ಮಿಕ್ಸಿಯಲ್ಲಿ ತೆಂಗಿನಕಾಯಿ ತುರಿ, ಗಾರ್ಲಿಕ್ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಸಾಕು ಅಷ್ಟೇ. ಅದನ್ನ ಒಳ್ಳೆ ಗ್ರೈಂಡ್ ಮಾಡಿ. ನನಗೆ ತುಂಬ ತರಿ ಗ್ರೈಂಡ್ ಮಾಡೋದು ಇಷ್ಟ ಅಲ್ಲ, ಸೊ ನಾನು ಸ್ಮೂತಾಗಿ ಗ್ರೈಂಡ್ ಮಾಡಿರ್ತೇನೆ. ಒಳ್ಳೆ ಕುದಿ ಬರುವಾಗ ಕೋಕೋನಟ್ನ ಹಾಕ್ಕೊಳ್ಳಿ. ಮತ್ತು ನಾನು ಹೇಳಲಿಕ್ಕೆ ಬಿಟ್ಟು ಹೋಯಿತು, ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳಿ ನೀವು. ಸಾಂಬಾರು ಪುಡಿ ಇಲ್ಲ ಅಂದರೆ ಗರಂ ಮಸಾಲ ಹಾಕ್ಕೊಳ್ಳಿ, ತುಂಬ ಚೆಂದ ಬರುತ್ತೆ. ನಾನು ಗರಂ ಮಸಾಲ ಹಾಕ್ಕೊಂಡೆ. ನಿಮಗೆ ಬೇಕಿದ್ರೆ ಸಾಂಬಾರು ಪುಡಿ ಹಾಕ್ಕೊಳ್ಬೋದು, ಇಲ್ಲ ಗರಂ ಮಸಾಲ ಹಾಕ್ಕೊಳ್ಬೋದು. ಒಳ್ಳೆ ಕುದಿ ಬಂದ ನಂತರ ಕುಕ್ಕರ್ಗೆ ಹಾಕ್ಕೊಳ್ಳುವ ನಮ್ಮ ಬೇಯಿಸಿಟ್ಟ ಬಸಳೆಗೆ. ಬಿಸಿ ಬಿಸಿ ಅನ್ನದ ಜೊತೆ ಮತ್ತು ಓಡ್ ರೊಟ್ಟಿ ಜೊತೆ ಎಲ್ಲ ತುಂಬ ಚೆಂದ ಇರುತ್ತೆ ಇದು ತಿನ್ನಲಿಕ್ಕೆ.
ನನ್ನ ತಮ್ಮ ಅಂತೂ ಟಿಫಿನ್ಗೂ ಅದೇ ಹಾಕ್ಕೊಂಡು ಹೋದ. ನೆಕ್ಸ್ಟ್ ದಿನ ಖಾಲಿ ಆದಮೇಲೆ ಸಹ ಬಂದು ಹೇಳ್ತಿದ್ದ, ಎಲ್ಲಿದೆ ಅಕ್ಕ ಬಸಳೆಕರಿ ಅಂತ. ಅಷ್ಟು ಚೆಂದ ಆಗಿತ್ತು, ಖುಷಿಯಾಗುತ್ತೆ. ಅವನು ಈ ಥರ ರಿವ್ಯೂಸ್ ಎಲ್ಲ ಕೊಡುವಾಗ, ಈಗ ಶಾಲೆಗೆ ಹೋಗಿದ್ದಾನೆ, ಮತ್ತೆ ಒಂದು ರಿವ್ಯೂ ಕೊಡಿಸ್ತೀನಿ ನಾನು. ಬೇಯಿಸಿಟ್ಟ ಬಸಳೆ ಇದು. ಇದಕ್ಕೆ ನಾವು ಮನೇಲಿ ಏನೆಲ್ಲ ಇತ್ತು ಅದನ್ನೆಲ್ಲ ಆ್ಯಡ್ ಮಾಡಿದ್ವಿ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ, ಬಿಕಾಸ್ ಉಪ್ಪು ಸ್ವಲ್ಪ ಬೇಕಿತ್ತು. ಅಷ್ಟೇ, ಮುಗೀತು. ಸುಲಭವಾಗಿರೋ ಬಸಳೆ ಕರಿ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.